Hi guys, so ಇದು ನಮ್ಮ ಫಿಸಿಕ್ಸ್ ಲಾಸ್ಟ್ ವಿಡಿಯೋ ಆಗಿರುತ್ತೆ ರಿಲೇಟೆಡ್ ಟು KCET ಗೆಸ್ಸಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಇದರಲ್ಲಿ ನಾನು ಮೋಸ್ಟ್ಲಿ ಎಲ್ಲ ಏನೇ ಟಾಪಿಕ್ಗಳಿದ್ದಾವೆ ಲೈಕ್ ಎಲಿಮಿನೇಷನ್ ಟೆಕ್ನಿಕ್ ಆಗಿರೋ ಬೇರೆ ಏನೇನಿದ್ದಾವೆ ಏನೇನಿದ್ದಾವೆ ಫಿಸಿಕ್ಸ್ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿನ್ಸ್ ವಿ ಹ್ಯಾವ್ ಓನ್ಲಿ 1 day left, I mean less than a day, couple of hours left for your examination, we have to be very proactive to understand these topics because ನೋಡಿ ನಿಮ್ಮ KCET ಪ್ರಿಪರೇಷನ್ ಏನಿರುತ್ತೆ ಗೊತ್ತಿಲ್ಲ, ಬಟ್ ಈ ಮೆಥಡ್ಸ್ಗಳು ಡೆಫಿನೆಟ್ಲಿ ನಿಮ್ಮ ನಾನ್ ಸ್ಕೋರಿಂಗ್ ಪೀಸನ್ನು ಸ್ವಲ್ಪ ಎಲಿವೇಟ್ ಮಾಡುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಕೋರ್ decently better in your KCET examination. This will elevate your rank basically by solving extra questions. Okay, when ಡೈರೆಕ್ಟಾಗಿ ವೀಡಿಯೋ ಹೋಗೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮಾಡಿ, ನಾನು ನಿಮ್ಮ ಕೌನ್ಸಿಲಿಂಗು ಹೆಲ್ಪ್ ಮಾಡ್ತೀನಿ. ವಿಡಿಯೋ ಯಾವ ವಿಡಿಯೋ ಬೇಕಾದ್ರೆ ಕೇಳಿ, ಕಾಲೇಜ್ ಸಂಬಂಧಪಟ್ಟಾಗೆ ಐ ಆಮ್ ಗೋನಾ ಡೂ ದ ಕಾಲೇಜ್ ರಿವ್ಯೂ. ಕೋರ್ಸ್ ರಿವ್ಯೂ ಬೇಕಾದ್ರೆ ಕೇಳಿ, ಕೋರ್ಸ್ ರಿವ್ಯೂನು ಮಾಡ್ಕೊಡ್ತೀನಿ ನಾನು ನಿಮಗೆ. ಸಬ್ಸ್ಕ್ರೈಬ್ ಆಗಿ, ಡೆಫಿನೆಟ್ಲಿ ಐ ಆಮ್ ಗೋನಾ ಹೆಲ್ಪ್ ಯು ಗೈಸ್. ಬನ್ನಿ ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗುವ. ಯೋ ಗೈಸ್, ನಾಳೆ ನಿಮ್ಮ ಫಿಸಿಕ್ಸ್ ಎಕ್ಸಾಮಿನೇಷನ್ ಇದೆ. ನನಗೆ ಗೊತ್ತಿಲ್ಲ ನೀವು ಹೆಂಗೆ ಪ್ರಿಪೇರ್ ಆಗಿರೋದಂತ, ಬಟ್ ಐ ವಾಂಟ್ ಮೇಕ್ ಶೋರ್ ದ್ಯಾಟ್ ನೀವು ಏನೇನು ಮೆಥಡ್ಸನ್ನು ಕಲ್ತ್ಕೊಂಡಿದ್ದೀರೋ ಪ್ರತಿಯೊಂದನ್ನು ರೀಕಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇಕಾಗಿರೋ ಲಾಸ್ಟ್ ಡೇ ಪ್ರಿಪರೇಷನ್ ಸಂಬಂಧಪಟ್ಟಾಗೆ, ಗೆಸ್ಸಿಂಗ್ ಟೆಕ್ನಿಕ್ ಸಂಬಂಧಪಟ್ಟಾಗೆ ಆ್ಯಂಡ್ ಗೆಸ್ಸಿಂಗ್ ಟ್ರಿಕ್ಸ್ ಸಂಬಂಧಪಟ್ಟಾಗೆ ನೀವು ಏನೇನು ಕಲ್ತ್ಕೊಬೇಕು ಪ್ರತಿಯೊಂದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ಸ್ಟೆಡ್ ಆಫ್ ಜಸ್ಟ್ ಲಿಸನಿಂಗ್, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕ್ರೂಷಿಯಲ್ ವೀಡಿಯೋಸ್ ಬಿಕಾಸ್ ಯು ಹ್ಯಾವ್ ವೆರಿ ಲೆಸ್ ಟೈಮ್, ವಿಚ್ ಇಸ್ ಲೆಸ್ ದೆನ್ ಅ ಡೇ ಆಫ್ ಟೈಮ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಸಾಧ್ಯ ಆದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಜಸ್ಟ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ, ಸೊ ದ್ಯಾಟ್ ಐ ಗೆಟ್ ಮೋಟಿವೇಶನ್ ಟು ಮೇಕ್ ಸಚ್ ವೀಡಿಯೋಸ್. ಓಕೆ So let's start with the very first question, very first topic, which is master cheat sheet. Okay, what is this master cheat sheet and exactly ಯಾವ ರೀತಿ ಕೆಲಸ ಮಾಡ್ತಾ ಇದು ಅರ್ಥ ಮಾಡ್ಕೊಂಡು ಬನ್ನಿ. ನೋಡಿ, ನಿಮ್ಮ ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ ಡೆಡಿಕೇಟೆಡಾಗಿ ಮಾಡಿರ್ತಕ್ಕಂಥ ಮಾಸ್ಟರ್ ಚೀಟ್ ಶೀಟ್ ಇದು. ಐ ಆಮ್ ಗೋನಾ ಎಕ್ಸ್ಪ್ಲೇನ್ ಯು, ಪ್ಲೀಸ್ ಪೇ ಅಟೆನ್ಷನ್. ಸೊ ಫಸ್ಟ್ ಥಿಂಗ್, ಇಫ್ ಯು ಕ್ಯಾನ್ ಸಾಲ್ವ್ ಅ ಕ್ವೆಶ್ಚನ್ ಅಂಡರ್ 30 seconds, ಓಕೆ, ಇಫ್ ಯು ಕ್ಯಾನ್ ಸಾಲ್ವ್ ಅ ಕ್ವೆಶ್ಚನ್ ಅಂಡರ್ 30 seconds, ಏನು ಮಾಡಬೇಕು ಅಂತಂದರೆ ನೀವು ಶುಡ್ ಸಾಲ್ವ್. ಅಕಸ್ಮಾತ್ ಆಗಲಿಲ್ಲ ಅಂತಂದು ಅಂದ್ಕೊಳ್ಳಿ, ನಿಮ್ಮ ಕೈಲಿ ಕ್ವಶನ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಗೋ ಫರ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಏನಪ್ಪ ಅಂತಂದರೆ ಫೈಂಡ್ ಇಫ್ ಯುವರ್ ಆಪ್ಷನ್ಸ್, ಓಕೆ, ಇಫ್ ಯುವರ್ ಆಪ್ಷನ್ಸ್ ಆರ್ ಫಿಸಿಕಲಿ ಇಂಪಾಸಿಬಲ್. ನಿಮ್ಮ ಆಪ್ಷನ್ಗಳು ಏನಾದರೂ ಫಿಸಿಕಲಿ ಇಂಪಾಸಿಬಲ್ ಆದರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರೀಮ್ ಆಗಿರೋ ವ್ಯಾಲ್ಯೂ ಇದ್ದರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರೀಮ್ ಹೈ ವ್ಯಾಲ್ಯೂ, ಎಕ್ಸ್ಟ್ರೀಮ್ ಲೋ ವ್ಯಾಲ್ಯೂ ಇದ್ದರೆ ಜಸ್ಟ್ ಬ್ಲೈಂಡ್ಲಿ ಎಲಿಮಿನೇಟೆಡ್. ಆ್ಯಂಡ್ ಸೆಕೆಂಡ್, ರಾಂಗ್ ಸೈನ್ ಇದ್ದರೆ ಎಲಿಮಿನೇಟೆಡ್. ಅಥವಾ ನಿಮ್ಮ ಲಿಮಿಟ್ ಏನಿರುತ್ತೆ, ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆನ್ಸರ್ ಈ ಲಿಮಿಟ್ ಒಳಗೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಆ ಲಿಮಿಟ್ ಒಳಗೆ ಬರಲಿ ಅಂತಂದರೆ ಅಂಥ ಆಪ್ಷನ್ಗಳನ್ನ ಎಕ್ಸೀಡ್ ಮಾಡಿ. ಆವಾಗ ನಿಮಗೆ ನಿಮ್ಮ ಆನ್ಸರ್ ಗೆಸ್ಸಿಂಗ್ ಪ್ರಾಬಿಲಿಟಿ ಏನಿರುತ್ತೆ 33%ಇಂದ 50% ಹೋಗುತ್ತೆ, 50%ಇಂದ 80% ಹೋಗುತ್ತೆ, 80%ಇಂದ 100% ಹೋಗ್ತೀರಾ ನೀವು. ಓಕೆ, ದಟ್ ಇಸ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 3 ಬರೋದಾರೆ ಚೆಕ್ ಫಾರ್ ಯೂನಿಟ್ಸ್ ಆ್ಯಂಡ್ ದೆನ್ ಡೈಮೆನ್ಷನ್ಸ್. ಅರ್ಥ ಮಾಡ್ಕೊಳ್ಳಿ, ಫಿಸಿಕ್ಸ್ ಫಂಡಮೆಂಟಲಿ ಇಟ್ ಶುಡ್ ಆಲ್ವೇಸ್ ಬಿ LHS ಈಕ್ವಲ್ ಟು RHS. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದೇ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸು ಅಥವಾ ಫಾರ್ಮುಲಾಸ್ ಏನಿದೆ ಪ್ರತಿಯೊಂದು ರೈಟ್ ಸೈಡಲ್ಲಿ ಮ್ಯಾಚ್ ಆಗಬೇಕು. ಇಫ್ ಯು ಕ್ಯಾನ್ ಪ್ರೂವ್ ದ್ಯಾಟ್ ದೆನ್ ದ್ಯಾಟ್ಸ್ ಫಿಸಿಕ್ಸ್. ಇಫ್ ನಾಟ್, ದಟ್ ಇಸ್ ನಾಟ್ ಫಿಸಿಕ್ಸ್ ಅಟ್ ಆಲ್. ಸೊ ನೀವು ಡೈಮೆನ್ಷನ್ಸ್ ಚೆಕ್ ಮಾಡ್ತೀರಾ ಆ್ಯಂಡ್ ಯಾವ್ದಾದ್ರು ಮಿಸ್ ಮ್ಯಾಚ್ ಆಗಿರೋ ಡೈಮೆನ್ಷನ್ ಇದೆ ಅಥವಾ ಯೂನಿಟ್ ಇದ್ದರೆ ಜಸ್ಟ್ ಎಲಿಮಿನೇಟ್ ದಟ್ ಆಪ್ಷನ್, ಟು ನಾಟ್ ಥಿಂಕ್ ಓವರ್ ಥಿಂಕ್. ಓಕೆ, ದ್ಯಾಟ್ಸ್ ಇಟ್. ದ್ಯಾಟ್ಸ್ ದ ಸಿಂಪಲ್ ಥಿಂಗ್ ದಟ್ ಐ ಕ್ಯಾನ್ ಗಿವ್ ಯು ಗೈಸ್. ನೆಕ್ಸ್ಟು ಫೋರ್ತ್ ನೋಡಿದರೆ ಪ್ಲಗ್ ಇನ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಲೈಕ್ 0 ಆಗಲಿ, ಇನ್ಫಿನಿಟಿ ಆಗಲಿ ಅಥವಾ ಲಿಮಿಟ್ಸ್ ಆಗಲಿ ನೀವು ಇಂಪ್ಲಿಮೆಂಟ್ ಮಾಡಿ. ಯಾವುದಕ್ಕಾದರೂ ಎಂಥ ಕ್ವಶನ್ ಅಂದರೆ, ಲೆಟ್ಸ್ ಸೇ ದರ್ ಇಸ್ ಅ ಕ್ವಶನ್ ಲೈಕ್ x = something ಆ್ಯಂಡ್ ದೇರ್ ಆರ್ ಕಪಲ್ ಆಫ್ ಆಪ್ಷನ್ಸ್. ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಅಂತ ಟೈಮಲ್ಲಿ 0 ಹಾಕಿ ಆ್ಯಂಡ್ ದೆನ್ ಯಾವುದೊಂದು ವ್ಯಾಲ್ಯೂ ಬರುತ್ತೆ ನಿಮಗೆ ಎಕ್ಸ್ಗೆ, ಆ್ಯಂಡ್ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಆ್ಯಂಡ್ ಅದು ನಿಮ್ಮ ಆಪ್ಷನ್ ಇದೆ, ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ದ್ಯಾಟ್ಸ್ ಹೌ ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್. ಆ್ಯಂಡ್ ಕಮಿಂಗ್ ಟು ದ ಫಿಫ್ತ್ ಒನ್, ವಿಚ್ ಇಸ್ ಯೂಸ್ ಅ ಫಾರ್ಮುಲಾ. ಗೋ ವಿತ್ ಯರ್ ಗಟ್. ಈವನ್ ರಫ್ಲಿ ಯಾವ್ದಾದ್ರು ಫಾರ್ಮುಲಾ ನಿಮಗೆ ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಗೊತ್ತಾಗ್ತಿದ್ರೆ ವಿತ್ ಗಿವನ್ ಡೇಟಾ, ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ಕ್ಸ್ ಕೊಟ್ಟಿರ್ತಾರೆ, ಮತ್ತು ವೆಲಾಸಿಟಿ ಕೊಟ್ಟಿರ್ತಾರೆ, ಆಮೇಲೆ ಏನೋ ಬೇರೆ ಬೇರೆ ವ್ಯಾಲ್ಯೂ ಕೊಟ್ಟಿರ್ತಾರೆ ಆ್ಯಂಡ್ ವರ್ಕ್ನ ಕೇಳಿರ್ತಾರೆ. ಅಂತ ಟೈಮಲ್ಲಿ ಇವೇನು ಮಾಡ್ತೀರಾ, ನಿಮ್ಗೆ ಏನೇನು ಗಿವನ್ ಡೇಟಾ ಇದೆ ಗಿವನ್ ಡೇಟಾ ಇಟ್ಕೊಳ್ಳಿ, ಏನೇನು ಡಿರೈವ್ ಮಾಡ್ಬೋದು ಗಿವನ್ ಡೇಟಿಂದ ಅದನ್ನು ಡಿರೈವ್ ಮಾಡ್ಕೊಳ್ಳಿ. ಅದರಿಂದ ನೀವು ಯಾವ್ದಾದ್ರು ಫಾರ್ಮುಲಾ ಅಪ್ಲೈ ಮಾಡ್ಬೋದು ನೋಡಿ. ಅಕಸ್ಮಾತ್ ಯಾವುದೇ ಸಿಂಪಲ್ ಫಾರ್ಮುಲಾ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆದ್ರೂ ಅದಕ್ಕೆ ಅಪ್ಲೈ ಮಾಡಿ ಆ್ಯಂಡ್ ದೆನ್ ಗೆಟ್ ದ ಆನ್ಸರ್. ಇಫ್ ಎನಿ ಆಫ್ ದ ಆನ್ಸರ್ಸ್ ಆರ್ ಮ್ಯಾಚಿಂಗ್ ದೆನ್ ವಲ್ಲ ದ್ಯಾಟ್ಸ್ ಯುವರ್ ಆನ್ಸರ್ ಗೈಸ್. ಸಿಂಪಲ್. ಓಕೆ, ದ್ಯಾಟ್ಸ್ ಹೌ ಯು ಸಪೋಸ್ ಟು ಡೂ ದಿಸ್. ಆ್ಯಂಡ್ ದೆನ್ ಲಾಸ್ಟ್ ಥಿಂಗ್ ಇಸ್ ದ್ಯಾಟ್ ಸ್ಟಿಲ್ 2 ಆಪ್ಷನ್ ಲೆಫ್ಟ್. ಫಾರ್ ಎಕ್ಸಾಂಪಲ್ ನೀವು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ಬಿಟ್ರಿ ಆ್ಯಂಡ್ ದೇರ್ ಆರ್ 50-50 ಚಾನ್ಸಸ್ ದ್ಯಾಟ್ ಸಮ್ ಆಫ್ ದ ಆಪ್ಷನ್ಸ್ ಆರ್ ರಿಮೈನಿಂಗ್. ಅಂತ ಟೈಮಲ್ಲಿ ಏನು ಮಾಡ್ತೀರಾ ನೀವು ಅಂತ ಕೇಳಿದ್ರೆ, ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಕ್ಸಾಮಿನರ್ಸು ಪ್ರಿಫರ್ ಮಾಡೋದು ಎಲಿಗೆಂಟ್ ಆನ್ಸರ್ಸನ್ನು. ದೇ ಡು ನಾಟ್ ಪ್ರಿಫರ್ ಸಮ್ ರ್ಯಾಂಡಮ್ ಆನ್ಸರ್, ರ್ಯಾಂಡಮ್ ಶೀಟ್ ಆನ್ಸರ್ಸ್. ದೇ ಪ್ರಿಫರ್ ಎಲಿಗೆಂಟ್ ಆನ್ಸರ್ಸ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಯುವರ್ ಆಪ್ಷನ್ಸ್ ರಿಮೈನಿಂಗ್ ಆರ್ 1000 ಆ್ಯಂಡ್ ದೆನ್ 55. ಓಕೆ, go with 55 instead of 1000. If your answer remaining is 1 and then 15, go with 15, not 1. Okay, elegant answer, which is mediocre answer, middle answers ಯಾವುದಿರ್ತವೆ ಎಲಿಗೆಂಟ್ ಆನ್ಸರ್ಸು, ಅಂಥ ಆನ್ಸರ್ಸ್ಗಳನ್ನ ಪ್ರಿಫರ್ ಮಾಡಿ, ವಿಚ್ ಇಸ್ ಮೋಸ್ಟ್ಲಿ ಸೆಕೆಂಡ್ ಅಥವಾ ಥರ್ಡ್ ಲಾರ್ಜೆಸ್ಟ್ ಆನ್ಸರ್ ಇನ್ ಯುವರ್ ಆಪ್ಷನ್ಸ್. ದಟ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಸಮ್ ಬೇಸಿಕ್ ಮಾಸ್ಟರ್ ಚೀಟ್ ಶೀಟ್. ಐ ಆಮ್ ಗೋನಾ ವಾಕ್ ಯು ಥ್ರೂ ಅ ಕಪಲ್ ಆಫ್ ಥಿಂಗ್ಸ್ which might help you. Okay, rapid fire.
ಸೊ ದೇರ್ ಆರ್ 5 ಕ್ವಶನ್ಸ್ ವಿಚ್ ಹ್ಯಾವ್ ಟೇಕನ್ ಆ್ಯಂಡ್ ಈ 5 ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಸಾಲ್ವ್ ಇಫ್ ಯು ಫೈಂಡ್ ಎನಿ ಸಿಮಿಲರ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಒಂದು ಬಂದುಬಿಟ್ಟು ಟರ್ಮಿನಲ್ ಜಂಕ್ಷನ್ ಕ್ವಶನ್. ಇದು 2025 ಫಿಸಿಕ್ಸ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ ಆಗಿರುತ್ತೆ. ಓಕೆ, ಈ ಕ್ವಶನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಇಂಥ ಕ್ವಶನ್ಗಳು ನಿಮ್ಗೆ ಬಂದರೆ ಯು ಶುಡ್ ನಾಟ್ ಟೇಕ್ ಮೋರ್ ದೆನ್ 5 seconds ಟು ಸಾಲ್ವ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಕ್ವಶನ್ ಇಸ್ ವೆರಿ ಸಿಂಪಲ್. ಲೆಟ್ಸ್ ಸೇ ದೇರ್ ಆರ್ 3 ರಾಡ್ಸ್. ಓಕೆ, ದಿಸ್ ಇಸ್ ಎಕ್ಸಾಕ್ಟ್ ಕ್ವಶನು. 3 ರಾಡ್ ಇದೆ ಅಂದ್ಕೊಳ್ಳಿ ಆ್ಯಂಡ್ 3 ರಾಡು ಫ್ರಮ್ ಆಲ್ ದ ಡಿಮೆನ್ಷನ್ ಆ್ಯಂಡ್ ಆಲ್ ಶೇಪ್ ಎಲ್ಲ ಪ್ರತಿಯೊಂದು ಸಿಮಿಟ್ರಿಕಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ರಾಡು 3 ಮೀಟರ್ ಇದೆ ಅಂದರೆ 3 ರಾಡು ಸಹ 3 ಮೀಟರ್ಸ್ ಇದ್ದಾವೆ. ಅದು ಎಷ್ಟೋ ಥಿಕ್ನೆಸ್ ಇದೆ ಅಂದರೆ ಅಷ್ಟೇ ಥಿಕ್ನೆಸ್ಸು ಬೇರೆ ಎಲ್ಲ ರಾಡ್ಗಳಿದ್ದಾವೆ. ಆ 3 ರಾಡ್ಗಳು ಕನೆಕ್ಟ್ ಆಗಿದ್ದಾವೆ ಅಟ್ ಟರ್ಮಿನಲ್ ಜಂಕ್ಷನ್. ಓಕೆ, ಆ್ಯಂಡ್ ಒಂದು ರಾಡ್ ತುದಿಯಲ್ಲಿ 90 ಡಿಗ್ರಿ ಸೆಲ್ಸಿಯಸ್ ಇದೆ, ಇನ್ನೊಂದು ರಾಡ್ ತುದಿಯಲ್ಲಿ 90 ಡಿಗ್ರಿ ಸೆಲ್ಸಿಯಸ್ ಇದೆ, ಇನ್ನೊಂದು ರಾಡ್ ತುದಿಯಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದೆ. ಇದೆಲ್ಲ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದೆಯಲ್ಲ, ವಿಚ್ ಇಸ್ ಎಕ್ಸ್. ಈ ಎಕ್ಸ್ ಅನ್ನೋ ಪಾಯಿಂಟಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂತ ಕೇಳ್ತಾರೆ. ದಿಸ್ ಇಸ್ ಯೋರ್ ಕ್ವಶನ್ ಗೈಸ್. ವೆನ್ ಯು ಹ್ಯಾವ್ ಸಿಮಿಟ್ರಿ, ಜಸ್ಟ್ ಆ್ಯಡ್ ದಮ್ ಅಪ್ ಆ್ಯಂಡ್ ದೆನ್ ಇನ್ನೊಂದು ಪೀಸ್ ಇರುತ್ತಲ್ಲ ಅದರಿಂದ ಡಿವೈಡ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದ ಆನ್ಸರ್. ಫಾರ್ ಎಕ್ಸಾಂಪಲ್, ನೀವು ಅಬ್ಸರ್ವ್ ಮಾಡಿದ್ರೆ ಇದನ್ನು 3 ಟಿ ಅಂತ ತೊಗೊಂಡ್ರೆ T+T+T. ಓಕೆ, ನನಗೆ ಒಂದು ಕಡೆ 0 ಇದೆ, ಒಂದು ಕಡೆ 90 ಇದೆ, ಒಂದು ಕಡೆ 90 ಇದೆ. ಸೊ ಬಾಕಿ ಮಿಕ್ಕಿದ್ದೇನೆ ಹೇಳಿ 3T = 90 ಡಿಗ್ರಿ, 90 + 90 180 ಡಿಗ್ರಿ. ಸೊ ನಂಗೆ ಟಿ ವ್ಯಾಲ್ಯೂ ಬೇಕಲ್ವಾ. ಟಿ ಇಸ್ ಪರ್ಟಿಕ್ಯುಲರ್ ಜಂಕ್ಷನ್ ವ್ಯಾಲ್ಯೂ, ಆ ಸೆಂಟರ್ ವ್ಯಾಲ್ಯೂ. T = 180 / 3 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 60 ಡಿಗ್ರಿ. ದಟ್ ಈಸ್ ಯುವರ್ ಆನ್ಸರ್. ಬಂತಾ? ಇಫ್ ಯು ಫೈಂಡ್ ಅ ಸಿಮಿಟ್ರಿ ಆ್ಯಂಡ್ ಸಚ್ ಕೈಂಡ್ ಆಫ್ ಕ್ವಶನ್, ಯು ಶುಡ್ ನಾಟ್ ಓವರ್ ಥಿಂಕ್, ಜಸ್ಟ್ ಆ್ಯಡ್ ದಮ್ ಅಪ್ ಆ್ಯಂಡ್ ದೆನ್ ಒಂದು ವ್ಯಾಲ್ಯೂ ಮಿಸ್ ಇರುತ್ತೆ, ಆ ಟಿ ವ್ಯಾಲ್ಯೂ ನಿಮಗೆ ಡಿರೈವ್ ಆಗುತ್ತೆ. ಓಕೆ, ನೆಕ್ಸ್ಟು ಟ್ರಾನ್ಸ್ಫರ್ ವೇವ್ ಆ್ಯಂಗಲ್ ಬಿಟ್ವೀನ್ ಸೊ ಸಾರಿ ಗೈಸ್ ಪಾರ್ಟಿಕಲ್ ಆ್ಯಂಡ್ ದೆನ್ ವೇವ್ ಲೆಂತ್, ವೇವ್ ವೆಲಾಸಿಟಿ. ನೋಡಿ, ಲಾಜಿಕ್ ಸಿಂಪಲ್. ನಿಮ್ಗೇನಾದರೂ ಟ್ರಾವರ್ಸ್ ಆಗ್ತಿದೆ ವೇವು, ಅದು ಪರ್ಪೆಂಡಿಕ್ಯುಲರ್ ಮೋಷನಲ್ ಆಗಿರುತ್ತೆ. ಸೊ ಆ್ಯಂಗಲ್ ವಿಲ್ ಆಲ್ವೇಸ್ ಬಿ π/2 ರೇಡಿಯಸ್. ಸೊ ಕ್ವಶನಲ್ಲಿ ಆನ್ಸರ್ ಇರುತ್ತೆ π/2 ರೇಡಿಯಸ್. ಸಿ, ರಿಮೆಂಬರ್ ದಿಸ್ ಥಿಂಗ್ಸ್. ಓಕೆ, ಇಫ್ ಯು ಮಿಸ್ ದಿಸ್, ಯು ಗೋನಾ ಮಿಸ್ in the examination. Try to figure out such questions. If you find such questions and if you remember this, just apply and then get the answer. Okay, next Gauss law. Gauss law ಯಾರಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ಕಲ್ತ್ಕೊಡಿ. ಬಿಕಾಸ್ Gauss law ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ. ಸೊ ವಾಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸಿ, Gauss law is valid for any closed surface. ಎನಿ ಕ್ಲೋಸ್ ಸರ್ಫೇಸಲ್ಲಿ ನೀವು Gauss law ಅಪ್ಲೈ ಮಾಡ್ತೀರಂದರೆ ಇಟ್ ವಿಲ್ ಆಲ್ವೇಸ್ ಬಿ ವ್ಯಾಲಿಡ್. ನಿಮಗೇನಾದರೂ ಅಂತ ಕ್ವಶನ್ ಬಂತು ಅಂತಂದರೆ ಮುಲಾಚೆ ನೋಡ್ಕೊಬೇಡಿ. ಇಫ್ ಇಟ್ಸ್ ಅ ಥಿಯರಿ ಕ್ವಶನ್, ದಯವಿಟ್ಟು ಇದನ್ನು ಅಟೆಂಡ್ ಮಾಡದೆ ಬರಬೇಡಿ ವಿತ್ ಯುವರ್ ಕಂಪ್ಲೀಟ್ ನಾಲೆಜ್. ದಿಸ್ ಇಸ್ ದ ಓನ್ಲಿ ಟ್ರಿಕ್ ಗೈಸ್. Gauss law is valid for any closed surfaces. Okay, next look at the question number 26. So this is very important, you have to understand this. ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಆಫ್ ವಯರ್ ವಾಟ್ ಸ್ಟೇಸ್ ಕಾನ್ಸ್ಟೆಂಟ್ ಅಂತ ಕೇಳಿದ್ದಾರೆ. ಸೊ ಇಂಥ ಕ್ವಶನ್ ಏನಾದರೂ ನಿಮ್ಗೆ ಬಂತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ದರ್ ಇಸ್ ಓನ್ಲಿ ಒನ್ ಥಿಂಗ್ ವಿಚ್ ಸ್ಟೇಸ್ ಕಾನ್ಸ್ಟೆಂಟ್, ವಿಚ್ ಇಸ್ ಕರೆಂಟ್. ಆಯಿತಾ? ಅಲ್ಲಿ ಈ ಫೀಲ್ಡು ಮತ್ತು ಡಿಫ್ ಫೀಲ್ಡು ಏನೇ ಆಗಲಿ ಇದೆಲ್ಲ ಬೇರೆ ಆಗುತ್ತೆ ಬೇಸ್ಡ್ ಆನ್ ದ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ವಯರ್. ಬಟ್ ಯಾವ್ದಾದ್ರು ಕಾನ್ಸ್ಟೆಂಟ್ ಆಗಿರುತ್ತೆ ಅಂದರೆ ವಿಚ್ ಇಸ್ ಕರೆಂಟ್ ಒಂದೇ. ಓಕೆ, ಕೀಪ್ ದಿಸ್ ಇನ್ ಯೋರ್ ಮೈಂಡ್. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ವರ್ಸಸ್ ಡಿಸ್ಟೆನ್ಸ್ ಆರ್ ಫ್ರಮ್ ಲಾಂಗ್ ಸ್ಟ್ರೇಟ್ ವಯರ್. ಒಂದು ಲಾಂಗ್ ಸ್ಟ್ರೇಟ್ ವಯರ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಬಿ ಏನಿರುತ್ತೆ ಮತ್ತು ಅದರ ಡಿಸ್ಟೆನ್ಸ್ ಆರ್ ಏನಿರುತ್ತೆ, ಏನಾಗುತ್ತೆ ಲಾಂಗ್ ಸ್ಟ್ರೇಟ್ ವಯರಲ್ಲಿ? ಸಿ, ಸಿಂಪಲ್. ಇದು ಯೂನಿಟ್ ಟ್ರಿಕ್ ಆಗಿರುತ್ತೆ. ಬಿ ಈಸ್ ಈಕ್ವಲ್ ಟು μ0I / 2πr ಅಲ್ವಾ? ಸೊ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಆರ್. ಸೊ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ, ನಾಟ್ ಲೀನಿಯರ್, ನಾಟ್ ಪ್ರಾಬಬಲ್. ಸಿಂಪಲ್ ಆನ್ಸರ್, ಸಿಂಪಲ್ ಥಿಂಗ್. ಇದನ್ನು ನೀವು ಮ್ಯಾಪ್ ಕಟ್ಕೊಂಡ್ರೆ ಆರಾಮಾಗಿ ಎಷ್ಟೋ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟು ಐ ಆಮ್ ಗೋನಾ ವಾಕ್ ಯು ಥ್ರೂ couple of more questions to make you understand. Okay, let's go one by one. I don't have much time to explain each and everything, but I'll try to cover most of it. ಸೊ ಎಲಿಮಿನೇಷನ್ ಟೆಕ್ನಿಕ್, ಇದೊಂದು OG ಟೆಕ್ನಿಕ್ ಆಗಿರುತ್ತೆ. ನೀವೆಲ್ಲ ಫೆಮಿಲಿಯರ್ ಆಗಿದ್ದಾರೆ ಎಲಿಮಿನೇಷನ್ ಟೆಕ್ನಿಕ್ ಸಂಬಂಧಪಟ್ಟ ಹಾಗೆ. ಇಫ್ ಯು ಫೈಂಡ್ ಎನಿ ಕ್ವೆಶನ್ ವೆರಿ ಡಿಫಿಕಲ್ಟ್, then I would say first try elimination technique. If it doesn't work, go for other methods. Okay, that's the catch. ಸೊ ಇವಾಗ ಫಸ್ಟು ಎಲಿಮಿನೇಷನ್ ಟೆಕ್ನಿಕನ್ನು ಹೆಂಗೆ ಯೂಸ್ ಮಾಡಬೇಕು, ಏನು ಕತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊ ಎಲಿಮಿನೇಷನ್ ಟೆಕ್ನಿಕ್ ಅಂದರೆ ಏನು? ಸಿ, ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನಲ್ಲಿ ಯಾವುದು ನಿಮಗೆ ಸರಿ ಅನಿಸೋದಿಲ್ಲ ಆಪ್ಷನ್ನು, ಅದನ್ನು ಒಂದೊಂದಾಗಿ ಎಲಿಮಿನೇಟ್ ಮಾಡ್ಕೊಂಡ್ಬರ್ತೀರಾ ಬೈ ಡೂಯಿಂಗ್ ಸಮ್ ಮ್ಯಾಥ್ ಆರ್ ಬೈ ಲುಕಿಂಗ್ ಇನ್ ಟು ದ ಕ್ವೆಶನ್, ಅಥವಾ ಆನ್ಸರ್ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸಲ್ಲ ಅದನ್ನು ಅನಲೈಸ್ ಮಾಡ್ತಾ ಆ್ಯಂಡ್ ದೆನ್ ಬೇರೆ ಫ್ಯಾಕ್ಟರ್ಸ್ ಅಥವಾ ಬೇರೆ ಸಿಂಪಲ್ ಆಗಿರೋ ಫಾರ್ಮುಲಾಸ್ಗಳು ಯೂಸ್ ಮಾಡ್ಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ನೀವೇನು ಮಾಡ್ತೀರಾ ಅಂತಂದರೆ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಕೊಂಡ್ಬರ್ತೀರಾ ಟಿಲ್ ಯು ಗೆಟ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಎಲಿಮಿನೇಷನ್ ಮೆಥಡ್. ಓಕೆ, ಎಲಿಮಿನೇಷನ್ ಮೆಥಡ್ಗೆ ನಿಮ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ ಆಪ್ಷನ್ ಸಿಮಿಟ್ರಿನ ಹುಡ್ಕೋ ಮೆಥಡ್. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಕಾಟ್ ಥೀಟಾ, ಸೈನ್ ಥೀಟಾ, ಟ್ಯಾನ್ ಥೀಟಾ ಮತ್ತು ಕಾಸ್ ಥೀಟಾ ಕೊಟ್ಟಿದ್ದಾರೆ. ಸಿ, ನಿಮ್ಗೆ ಗೊತ್ತು ಕಾಟು ಮತ್ತು ಕಾಸು, ಸಿ
ಅಫ್ಕೋರ್ಸ್ ದೇ ಆರ್ ಎಂಟರ್ಲಿ ಡಿಫ್ರೆಂಟ್, ಬಟ್ ನೀವೇನಾದರೂ ಓದಕ್ಕೆ ಹೋದರೆ ನಿಮ್ಗೆ ಕನ್ಫ್ಯೂಸ್ ಮಾಡುತ್ತೆ. ಎಕ್ಸಾಮಿನರ್ ಅಥವಾ ಎಕ್ಸಾಮ್ ಪೇಪರ್ ಬರೆಯೋದು ಟೆಂಡೆನ್ಸಿ ಏನಿರುತ್ತೆ ಗೊತ್ತಾ, ದೇ ವಾಂಟ್ ಮೇಕ್ ಯು ಲುಕ್ ವೆರಿ ಸ್ಟೂಪಿಡ್ by if you do silly mistakes, like you will do silly mistakes. Okay, what is the catch here? For example, ನಿಮಗೆ ಗೊತ್ತು ಕಾಟ್ ಹೀಟ್ ಅಂತ, ಬಟ್ ಆ ಒಂದು ಮೂಮೆಂಟ್ ಆಫ್ ಹೀಟ್ ಆಫ್ ದ ಮೂಮೆಂಟಲ್ಲಿ ನೀವೇನು ಮಾಡ್ತೀರಾ, ಕಾಟ್ಗೂ ಮತ್ತು ಕಾಸ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾನೆ, ಯು ವಿಲ್ ಮಾರ್ಕ್ ಕಾಸ್ ಥೀಟಾ ಆಸ್ ಯು ಆನ್ಸರ್ ಸಮ್ಟೈಮ್ಸ್. That is the catch here, guys. Okay, that's what you will be falling into. Just try to understand that, and if you can find an option like similar to this, for example, ಈ ಥರ ಸೈನ್ ಮತ್ತು ಸೆಕೆಂಡ್ ಜೊತೆನೂ ಆಗ್ತದೆ, ಸೈನ್ ಮತ್ತು ಸೆಕೆಂಡ್ ಜೊತೆನೂ ಆಗುತ್ತೆ. If you find some certain options which are looking like this, then go with the gut. What is right, please be conscious while you're ticking. Okay, and ಈ ಒಂದು ಕ್ವಶನ್ ಎಕ್ಸ್ಪ್ಲನೇಷನ್ ಇವಾಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. If you can understand, if you are following my videos, you can literally tell this answer exactly this is going to work. Okay, and ನಾಗೆ ಹೇಳಿದ ಹಾಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಎಂಥದ್ದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬಹುದು ಅಂತ ಅಲ್ವಾ. ಆ್ಯಂಡ್ ಗಿವನ್ ಏನೋ ಕೊಟ್ಟಿರ್ತಾರೆ, ಗಿವನಿಂದ ಯಾವುದೋ ಫಾರ್ಮುಲಾ ಡಿರೈವ್ ಆಗ್ತಿದೆ ಅಂತಂದರೆ ಯೂಸ್ ದಟ್ ಫಾರ್ಮುಲಾ ಅಂತನೂ ಹೇಳಿದೆ ನಾನು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಗಿವನ್ ಏನು ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ ವಿಚ್ ಇಸ್ 0.25 kg, ಸ್ಪೀಡ್ ಕೊಟ್ಟಿದ್ದಾರೆ ವಿಚ್ ಇಸ್ v, k x to the power of 3/2, k is equal to 2, and then x is moving from 0 to 2. ವರ್ಕ್ ಡನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಕ್ಸ್ನ ನಾವು 2 ಅಂತಲೇ ಅಂದ್ಕೊಳ್ಳೋಣ, ವಿಚ್ ಇಸ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಅಂದ್ಕೊಂಡ್ರೆ. ಸೊ ನೀವು ಇದು ಬಿಟ್ಟಾಕಿ, ನಿಮಗೆ ಇದು ಅರ್ಥ ಆಗೋದಿಲ್ಲ ಫಸ್ಟ್ ಒನ್ನು, ಅದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಈಗ ವೆಲಾಸಿಟಿ ಐಡೆಂಟಿಫೈ ಮಾಡ್ಬೋದಾ, 2 ಇಂಟು ವಿಚ್ ಇಸ್ k ಇಂಟು ವಾಟ್ ಇಸ್ ದಟ್, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ವೆಲಾಸಿಟಿ ಸಿಕ್ಬಿಡ್ತು ಅವ್ರು ಹೇಳೋ ಪ್ರಕಾರ. ಸೊ 2 ಇಂಟು 2 ಹೆಂಗೆ ತೊಗೊಂಡೆ ನಾನು ಇಲ್ಲಿ, ಕೆ ವ್ಯಾಲ್ಯೂ ಏನಿದೆ 2. ಸೊ 2 ಇಂಟು ಎಕ್ಸ್ನ ನಾನು 2 ಅಂತ ಕನ್ಸಿಡರ್ ಮಾಡ್ಕೊಂಡೆ 2 to the power of 3/2 ಆಗುತ್ತೆ. ಓಕೆ, ಸೊ 2 ಇಂಟು 2 ಇಸ್ ದಟ್, ಫಸ್ಟ್ ಅದಕ್ಕಿಂತ ಮುಂಚೆ 2 to the power of 3/2 ಸಿಂಪ್ಲಿಫೈ ಮಾಡ್ಕೊಂಬೋಣ. ಸೊ 2 ಇಂಟು 2 to the power of 1/2 is 2 to the power of 3/2. ಸೊ 2 ಇಂಟು 2 is what, 4 ಇಂಟು what is this is √2. ಸೊ 4 ಇಂಟು √2 is your velocity. ನನ್ನ ಹತ್ರ ಏನಿದೆ ಇವಾಗ, I have velocity and I have mass and I have what is that, I have mass and velocity. So what I can derive from this, very simple, kinetic energy is what, half mv square alva, simple. So half baritini, what is mass, 0.25, and v square, what is velocity, which is 4√2 whole square. So square gets root cancel agutte, 4 square is 16 into 2 is 32. Okay, 32 into 0.25 and into half, you'll get around 4. That's your answer. And then check my answer jothe, you'll be getting the answer. See, ನಾನು ಆಗಲೇ ಹೇಳ್ತಾ ಇದ್ದೀನಿ, ವರ್ಕ್ ಡನ್ ಅಂತ ಬಂದ ತಕ್ಷಣ ಏನೋ ಒಂದು ಎನರ್ಜಿ ಇರುತ್ತೆ ಅಲ್ಲಿ. ವಾಟ್ ಕೈಂಡ್ ಆಫ್ ಎನರ್ಜಿ ವಿಚ್ ಯು ಆರ್ ಗೆಟಿಂಗ್ ಫ್ರಮ್ ದ ಗಿವನ್ data, that's what you are just trying to figure out in that fraction of time that you have to solve this question, and you apply the formula that you know and then get the answer. If the answer is matching with anyone, just any of the options which are given, just go with it. Even if the answer is approximate to the answer, for example ನಿಮಗೆ 3.6 ಬಂತ, just go with 4. That's what I'm trying to say. Okay, next to another most important thing, guys, ನಿಮಗೆಲ್ಲಾದರೂ ಆಪ್ಷನಲ್ಲಿ ಆಲ್ ಆಫ್ ದ ಎಬೋ ಕಾಣಿಸಿದ್ರೆ ಆ್ಯಂಡ್ ನಿಮಗೆ ಕ್ವಶನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಗೋ ವಿತ್ ಆಲ್ ಆಫ್ ದ ಎಬೋ, ಬಿಕಾಸ್ ಆಲ್ ಆಫ್ ದ ಎಬೋ ಕರೆಕ್ಟ್ ಆನ್ಸರ್ ಆಗೋ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ. ಆ್ಯಂಡ್ ಅಕಸ್ಮಾತ್ ನಿಮಗೆ ಇಲ್ಲ ಮನೋಜ್ ನಾನು ನಂಬೋಕ್ಕಾಗಲ್ಲ ಇದನ್ನು, ನಾನು ಏನಾದರೂ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ವೆರಿಫೈ ಫಸ್ಟ್ ಮತ್ತು ಲಾಸ್ಟ್ ಆಪ್ಷನ್ನ ವೆರಿಫೈ ಮಾಡಿ. ಫಸ್ಟ್ 2 ಆಪ್ಷನ್ನ ವೆರಿಫೈ ಮಾಡೋದಕ್ಕಿಂತ ಬೆಟರ್ ಫಸ್ಟ್ ಮತ್ತು ಲಾಸ್ಟ್ ಆಪ್ಷನ್ನ ನೀವು ವೆರಿಫೈ ಮಾಡಿದ್ರೆ ವಿಲ್ ಗೆಟ್ ಟು ಮೋಸ್ಟ್ ರಿಲಯಬಲ್ ಮತ್ತು ಕರೆಕ್ಟ್ ಆನ್ಸರ್ ಹತ್ರ ಹೋಗೋದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಂಥ ಟೈಮಲ್ಲಿ ನಿಮಗೆ ಅದೇ ಮಧ್ಯದ್ದು ಕರೆಕ್ಟ್ ಇಲ್ದರ ಆನ್ಸರ್ ಅಂದರೆ ಕರೆಕ್ಟ್ ಆನ್ಸರ್ ಇರಲ್ಲ ಅನ್ನೋದು ಚಾನ್ಸಸ್ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ನೀವು ಆಲ್ ಆಫ್ ದ ಎಬೋಗೆ ಹೋದರೆ ನೀವು 2 ಆಪ್ಷನ್ ಹೋಗಿ ಅವಾಗಲೂ ನಿಮಗೆ ಶ್ಯೂರಿಟಿ ಇರುತ್ತೆ ಸೇಯಿಂಗ್ ದಟ್ ಓಕೆ ಇದು ಒಂದು ಕರೆಕ್ಟಾಗಿರ್ಬೋದು ಆಪ್ಷನ್ ಅಂತ. ಇಲ್ಲ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ವೆರಿಫೈ ಮಾಡೋಷ್ಟು ಯು ಕ್ಯಾನ್ ಗೋ ವಿತ್ ಆಲ್ ಆಫ್ ದ ಎಬೋ ಇಫ್ ಯು ಹ್ಯಾವ್ ವೆರಿ ಲೆಸ್ ಟೈಮ್. ಓಕೆ, ಆ್ಯಂಡ್ ನನ್ ಆಫ್ ದ ಎಬೋ ಕಡಿಮೆ ಟೈಮಲ್ಲಿ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಯೂಶ್ವಲಿ ಅಂಥ ಕ್ವಶನ್ಗಳನ್ನ ಕೇಳೋದಿಲ್ಲ, ಅಕಸ್ಮಾತ್ ಕೇಳಿದ್ರೆ ಅದು ಆನ್ಸರ್ ಆಗಿರೋದಿಲ್ಲ. ಓಕೆ, ಜಸ್ಟ್ ಟು ಬಿ just to be sure, that's what. ನೆಕ್ಸ್ಟು ಇನ್ನೊಂದು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಆಗಲಿ ಇರೋದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ನೀವು ಅಂತ ಇಲ್ಲಿ ನೋಡಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಟ್ರಿಕ್ ಸಿಂಪಲ್ಲು, ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್, ಆಯಿತಾ. ಆ್ಯಂಡ್ ಇಲ್ಲಿ ನಮಗೆ ಕೇಳೋದೇನು, ಟೋಟಲ್ ಎನರ್ಜಿ ಆಫ್ ಅ ಸ್ಯಾಟಲೈಟ್ ಎಟ್ ಅ ಡಿಸ್ಟೆನ್ಸ್ r+h ಫ್ರಮ್ ಅರ್ತ್ಸ್ ಸೆಂಟರ್ ವೇರೀಸ್ ಅಂತ ಕೇಳಿದ್ದಾರೆ. ನನಗೆ ಇದ್ರದ್ದು ಫಾರ್ಮುಲಾ ಗೊತ್ತು, ವಾಟ್ ಇಸ್ ದ್ಯಾಟ್, -gmm/2 into r+h ಅಲ್ವಾ, ಮೈನಸ್. ಸೊ ನನಗೆ ಮೈನಸ್ಸಲ್ಲಿ ಆನ್ಸರ್ ಬರುತ್ತೆ ಅಂತ ಗೊತ್ತು. ಅಲ್ಲಿ ಎಲಿಮಿನೇಟ್ 2 ಆಪ್ಷನ್ಸ್, ಆಪ್ಷನ್ 2 ಆ್ಯಂಡ್ ದೆನ್ ಆಪ್ಷನ್ 4 ವಿಚ್ ಹ್ಯಾಸ್ ಪ್ಲಸ್ ಸೈನ್. ಓಕೆ, ಆ್ಯಂಡ್ ಇನ್ನೊಂದು ನನಗೆ ಗೊತ್ತು r+h ಬರುತ್ತೆ, ದೇರ್ ಇಸ್ ನೋ ಸ್ಕ್ವೇರ್ ಅಂತ
ಸ್ಕ್ವೇರ್ ಇರೋ ಆಪ್ಷನ್ಗಳನ್ನ ಮತ್ತೆ ಎಲಿಮಿನೇಟ್ ಮಾಡ್ತೀನಿ ನಾನು. ಸೊ ಐಮ್ ಗೋನಾ ಎಲಿಮಿನೇಟ್ ಆಪ್ಷನ್ 3. ನನ್ನ ಹತ್ರ ಬಾಕಿ ಮಿಕ್ಕಿದ್ದೇನೋ ಆಪ್ಷನ್ 1. ಸೊ ನಾನು ಏನು ಮಾಡಿದೆ, ನನಗೆ ಗೊತ್ತಿದ್ದ ಡೈಮೆನ್ಷನ್ ನಾನು ಬರೆದೆ. ಓಕೆ ಬರೆದೆ. ಸೊ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ ಅಂತ ಗೊತ್ತು, ನೆಗೆಟಿವ್ ವ್ಯಾಲ್ಯೂನ ಬರೆದೆ ನಾನು. ಆ್ಯಂಡ್ ಐ ಯೂಸ್ಡ್ ಮೈ I used the elimination technique to eliminate the rest of the options which doesn't make sense. And guess what? At the end I landed on the correct option. Guys, this is gold. And this is what you're supposed to practice. ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದಲ್ಲಿ ಯಾವುದರಲ್ಲಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ. And I'm here to help you guys. And since the video length is exceeding and I want you to make sure that you have to use your brain to solve the questions, I'm gonna flip through the slides. Just take a screenshot and then use your brain to analyze the question. Okay, ನಾನು ಸಾಲ್ವ್ ಮಾಡಿದ್ದೀನಿ ಆವಾಗಲೇ. Just try to analyze the question so that you build your mind for tomorrow. Okay, I'm going to do that now. So let's go to the next question. ಸ್ಕ್ರೀನ್ಶಾಟ್ ತೊಗೊಳ್ಳಿ and then try to solve this question. ಏನಕ್ಕಿದೆ ಬಂತು ಆಪ್ಷನ್ ಅಂತ ನನಗೆ ಹೇಳಿ. ಓಕೆ, ನೆಕ್ಸ್ಟು ಇದು ಫಾರ್ಮುಲಾ ರಿವೈಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ನೀವು. ಆ್ಯಂಡ್ ಸಿಮಿಲರ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಪ್ಲಸ್ ಫಾರ್ಮುಲಾ ಇದು. ಆ್ಯಂಡ್ ಸಿಮಿಲರ್ಲಿ ಇದೊಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಟ್ರಿಕ್ ಆ್ಯಂಡ್ ಇದೊಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಟ್ರಿಕ್. And this is from formula revise check, and this from formula revise check plus sign check. And ಇನ್ನೊಂದು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಪ್ಲಸ್ ಫಾರ್ಮುಲಾ. ಆ್ಯಂಡ್ ಇದು ಆಡ್ ಔಟ್ ಟೆಕ್ನಿಕ್ ಆಗಿರುತ್ತೆ. ಯಾವುದು ಡಸಂಟ್ ಮೇಕ್ ಸೆನ್ಸ್, ಯು ಜಸ್ಟ್ ಎಲಿಮಿನೇಟ್ that technique is this. This is another formula revise check. ಮತ್ತು ಪ್ಯಾಟರ್ನ್ ರೆಕಗ್ನೇಷನ್ ಮಾಡೋದು, ನೀವು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ರೆಕಗ್ನೈಸ್ ಮಾಡೋದು ಇದರಲ್ಲಿ. ನೆಕ್ಸ್ಟು ಮತ್ತು ಕಾನ್ಸೆಪ್ಚುಯಲ್ ಲಾಜಿಕ್ಕು, ಇದು ಸ್ವಲ್ಪ ಕಾನ್ಸೆಪ್ಚುಯಲ್ ಬೇಕಾಗುತ್ತೆ, ಬೇಕಾದ್ರೆ ಸ್ಕಿಪ್ ಮಾಡ್ಬೋದಾಗಿರುತ್ತೆ ನೀವು. ಇಫ್ ಯು ಕ್ಯಾನ್ ಟ್ರೈ. ಓಕೆ, ನೆಕ್ಸ್ಟು ಫಾರ್ಮುಲಾ ರಿವೈಸ್ ಮಾಡೋದು. ಇದೊಂದು ರ್ಯಾಪಿಡ್ ಫೈರ್ ಆಗಲಿ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಆ್ಯಂಡ್ ಇದನ್ನು ನಾವು ಕ್ಲಿಯರಾಗಿ ಫಸ್ಟೇ ಡಿಸ್ಕಸ್ ಮಾಡಿದ್ದೀವಿ. ಗೈಸ್, ದ್ಯಾಟ್ಸ್ ದ ವಿಡಿಯೋ. ಐ ಥಿಂಕ್ ಐ ಹವ್ ಕವರ್ಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಡ್ರಾಪ್ ದ ಥಿಂಗ್ಸ್ in the below. I'll try to reply to your comments. Okay, so all the very best for your examination. I'm gonna make video for chemistry soon because chemistry is on the afternoon. I'll try to make the video tomorrow early morning. So exam mugisko munde video na nodi before you go to examination. Chalo guys, bye bye, all the very best.